ಈಗಾಗಲೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ತಿಳಿಸಿದ ಹಾಗೆ ಮಾಹಿತಿ ಕೊಟ್ಟ ಹಾಗೆ ನಾಳೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಯುವಕರ ಕಣ್ಮಣಿಯಾದಂಥ ಶ್ರೀ ರಾಹುಲ್ ಗಾಂಧಿಯವರು ಐತಿಹಾಸಿಕ ವಿಜಯಪುರ ನಗರಕ್ಕೆ ವಿಜಯಪುರ ಲೋಕಸಭಾ ಮತಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಇವತ್ತು ಸಹ ಪ್ರಚಾರ ಕಾರ್ಯಕ್ರಮದಲ್ಲಿ ಇವತ್ತು ಆಗಮಿಸಿದ್ದಾರೆ. ಅವರು ಸುಮಾರು 11 ಗಂಟೆ ನಂತರ ಇಲ್ಲಿ ಆಗಮಿಸ್ತಾರೆ. ಇವತ್ತು ಇದೊಂದು ದೊಡ್ಡ ಗ್ರೌಂಡ್ ಎಷ್ಟು ಸಾಧ್ಯ ಆಗಿತ್ತು ಅಷ್ಟು ದೊಡ್ಡದಾಗಿ ಇವತ್ತು ಸಹ ಸಂಪೂರ್ಣ ನಮ್ಮ ಏನು ಇಲ್ಲಿ ಜಾಗ ಇದೆ, ಜಾಗ ಕವರ್ ಮಾಡಿ ಇವತ್ತು ನಾವು ಈ ಪೆಂಡಲನ್ನು ನಾವು ಮಾಡಿ ಇಲ್ಲಿ ಜನರಿಗೆ ಮಾತುಗಳನ್ನು ಕೇಳೋಕ್ಕೆ ಇವತ್ತು ಸಹ ಎಲ್ಲ ಆಸನದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಅವ್ರ ಜೊತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬರ್ತಾರೆ, ಅವರು ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಒಟ್ಟಾರೆ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತಿದೆ. ಹಿಂದೆನೂ ಕೂಡ ಶ್ರೀಮತಿ ಸೋನಿಯಾ ಗಾಂಧಿಯವರು ಬಂದಾಗ ನಾನು ನಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅವತ್ತು ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಇತ್ತು ಬೆಳಗ್ಗೆ 12 ಗಂಟೆಗೆ, ಸಾಯಂಕಾಲ ಸೋನಿಯಾ ಗಾಂಧಿಯವ್ರ ಕಾರ್ಯಕ್ರಮ ಇತ್ತು. ಸೋನಿಯಾ ಗಾಂಧಿಯವ್ರ ಕಾರ್ಯಕ್ರಮ ಮೋದಿಯವ್ರ ಕಾರ್ಯಕ್ರಮಕ್ಕಿಂತ 2 ಪಟ್ಟು ಜಾಸ್ತಿ ಜನ ಕೂಡ ಮೇಲೆ ಇಡೀ ರಾಜ್ಯದ ನಮ್ಮೆಲ್ಲ ಮಾಧ್ಯಮಗಳು ಮತ್ತು ರಾಷ್ಟ್ರದ ಮಾಧ್ಯಮಗಳು ಅದನ್ನು ಕಂಪೇರ್ ಮಾಡಿದರು. ಇವತ್ತೊಂದು ದಿವಸ ಮೋದಿಯವ್ರ ಕಾರ್ಯಕ್ರಮಕ್ಕಿಂತ ಸೋನಿಯಾ ಗಾಂಧಿಯವ್ರ ಕಾರ್ಯಕ್ರಮದಲ್ಲಿ ಜಾಸ್ತಿ ಜನ ಇದ್ದರು, 2 ಪಟ್ಟು ಜನ ಇದ್ದರು ಅಂಥೇಳಿ ಗಮನ ಸೆಳೆದಿದ್ದಂಥದ್ದು ನಮ್ಮ ವಿಜಯಪುರ ಜಿಲ್ಲೆ ಇದು. ಹೀಗಾಗಿ ನಾಳೆ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇರ್ತದೆ. ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಸಿದ್ದರಾಮಯ್ಯರು ಕೂಡ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಜನನೂ ಕೂಡ ಭಾಳ ಉತ್ಸುಕರಾಗಿದ್ದಾರೆ. ಇವತ್ತು ಎಲ್ಲ ಕಡೆನೂ ಕೂಡ ನಮಗೆ ಗಾಡಿ ಸಿಗ್ತಾ ಇಲ್ಲ. ಅದು ಮದುವೆ ಕಾರ್ಯಕ್ರಮ ಒಂದಾಗಿದ್ದರಿಂದ, ಸೀಸನ್ ಒಂದಾಗಿದ್ದರಿಂದ ಎಲ್ಲ ಕಡೆ ವೆಹಿಕಲ್ಸು ಈಗ ನಮಗೆ ಜಗತ್ತು ವೆಹಿಕಲ್ ಸಿಗ್ತಾ ಇಲ್ಲ. ನಮ್ಮೂರಲ್ಲಿ ಎಲ್ಲ ಮದುವೆಗಳು ಬೇಕಾಗಿದ್ದಾವೆ ಅಂತೇಳಿ ಅಷ್ಟು ಉತ್ಸುಕತೆಯನ್ನು ಸಹ ಜನರು ಸಹ ತೋರಿಸ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹಿರಿಯರು, ತಾಯಂದರು, ಸಹೋದರರು, ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತಮ್ಮ ಮೂಲಕ ಮತ್ತೊಮ್ಮೆ ನಾನು ಕೂಡ ವಿನಂತಿ ಮಾಡ್ಕೊತೀನಿ, ಈ ಜಿಲ್ಲೆಯ ಈ ಲೋಕಸಭಾ ಮತಕ್ಷೇತ್ರದ ಎಲ್ಲ ನಮ್ಮ ತಾಯಂದರಿಗೆ, ಹಿರಿಯರಿಗೆ, ಸಹೋದರರಿಗೆ, ಯುವಕ ಮಿತ್ರರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಹುಲ್ ಗಾಂಧಿಯವರ ಹಾಗೂ ಸಿದ್ದರಾಮಯ್ಯ ಅವರ ಮಾತುಗಳನ್ನು ಆಲಿಸಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮ ಮೂಲಕ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತೀನಿ. ಸರ್, ಎಷ್ಟು ಜನ ಸೇರಿ? ಎಷ್ಟು ಜನ ಸೇರಿ ನಿರೀಕ್ಷೆ? ಒಂದು 50,000 ಜನ ಬರ್ಬೋದು. ಅವರು ಬರ್ಬೋದು. ಗುಲ್ಬರ್ಗಕ್ಕೆ ಬಂದೇ ಅವ್ರು ಬರ್ತಿದ್ದಾರೆ. ಕರಿಗವ್ರಿಗೆ ಬರ್ಬೋದು. ಅವ್ರಿಗಿನ್ನ ಕನ್ಫರ್ಮ್ ಆಗಿಲ್ಲ. ಯಾಕಂದರೆ ಅವರು ಬೇರೆ ಬೇರೆ ಕಡೆ ಪ್ರಚಾರ ಮಾಡ್ತಾರೆ, UP ಬಿಹಾರಕ್ಕಾಗಿ. ಎಲ್ಲರೂ ಒಂದೇ ಕಡೆ ಹೋಗ್ಬಿಟ್ರೆ ಹೀಗಾಗಿ ಸ್ವಲ್ಪ ಡಿವಿಷನ್ ಕೂಡ ಮಾಡ್ಕೊಂಡಿದ್ದಾರೆ. ಸರಿ, ಮತ್ತೆ 2 ಸಲ ಇದು ಮಾಡೋದು ಸರಿ ಆಗೋದಿಲ್ಲ ಅಂತೇಳಿ ಇದು ಒಂದೇ ಕಾರ್ಯಕ್ರಮ, ಸಿದ್ದರಾಮಯ್ಯ ಕಾರ್ಯಕ್ರಮ ಮರ್ಜ್ ಮಾಡಿದ್ವಿ. ಕಾಂಗ್ರೆಸ್ಸು ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ 70 ವರ್ಷದಲ್ಲಿ ಸುಮಾರು 50 ವರ್ಷಕ್ಕಿಂತ ಮೇಲ್ಪಟ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಎಲ್ಲಾದರೂ ಕಾಂಗ್ರೆಸ್ ಪಕ್ಷ ಈ ರೀತಿ ಹಿಂದುಳಿದವ್ರು ಕಸ್ಕೊಂಡು ಅಲ್ಪಸಂಖ್ಯಾತರ ಕೊಡುವಂಥದ್ದು, ಅಲ್ಪಸಂಖ್ಯಾತರವ್ರದ್ದು ಅವ್ರದ್ದು ಇದ್ದೇ ಇರ್ತದೆ. ಆದರೆ ಹಿಂದುಳಿದವ್ರು ಕಸ್ಕೊಂಡು ಅಲ್ಪಸಂಖ್ಯಾತರಿಗಾಗಲಿ ಅಂಥವು ಯಾವ್ದಾದ್ರು ಕೆಲಸ ಇದ್ದೇ ಮಾಡಿದಾರ? ಅಥವಾ ಈ ಮೀಸಲಾತಿ ಕಲ್ಪನೆಯನ್ನು ತಂದವರೇ ಕಾಂಗ್ರೆಸ್ನವರು, ಕೊಟ್ಟವರು ನಾವೇ ಕಸ್ಕೋತೀವಿ. ಮೋದಿಯವರು ಬಹುಶಃ ಹತಾಶರಾಗಿದ್ದಾರೆ. ಯಾಕಂದರೆ ಈಗ ಅವರು ಬರ್ತಾ ಪ್ರಧಾನಮಂತ್ರಿಗಳಿಗೆ ಶೋಭೆ ತರೋದಿಲ್ಲ. ಮೊನ್ನೆ ಅವರು ಮಂಗಲ ಸೂತ್ರದ ಬಗ್ಗೆ ಮಾತನಾಡಿದರು. ಪ್ರಧಾನಮಂತ್ರಿಯಾಗಿ ಮಂಗಲ ಸೂತ್ರ, ತಾಳೆ, ಗೀಡಿ ಅವರಿಗೆ ಶೋಭೆ ತರುವಂಥದ್ದಲ್ಲ. ಅವ್ರ ಗಂಟೆಗೆ ತಕ್ಕಾಗಿ ಇವತ್ತು ಸಹ ಬಹುಶಃ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲೂ ಕೂಡ ಮಂಗಲ ಸೂತ್ರ, ಆಮೇಲೆ ಈ ತಾಳಿ, ಗಿಡಿ ಅಂತ ನಾವು ಮಾತಾಡೋದಿಲ್ಲ. ಎಂದು ಕೂಡ ಮಾತಾಡೋದಿಲ್ಲ. ಮಂಗಲ ಸೂತ್ರ, ಈ ತಾಳಿ ವಿಚಾರನೇ ಮಾತಾಡೋದಿಲ್ಲ. ಇದ್ರ ಬಗ್ಗೆ ತನ್ನದೇ ಆದಂಥ ಒಂದು ಗಾಂಭೀರ್ಯತೆ ಇದೆ, ತನ್ನದೇ ಆದಂಥ ಒಂದು
ಪವಿತ್ರತೆ ಇದೆ. ಮಂಗಳಸೂತ್ರ ಆಗಲಿ ಅದನ್ನ ಹೇಳ್ಕೊಂಡು ಮಂಗಳಸೂತ್ರ ತಾಳಿಯನ್ನು ಹೇಳ್ತರೋದು ಸರಿಯಲ್ಲ. ಅದರ ಪವಿತ್ರತೆಗೆ ಅದ ಒಂದು ಇದಕ್ಕೆ ನಾವು ಧಕ್ಕೆ ತರುವಂಥ ಕೆಲಸ ಮಾಡ್ತೀವಿ. ಸರ್, ಎರಡನೇ ಹಂತದ ಕುಮತ ಕ್ಷೇತ್ರ ನಮ್ಮ ರಾಜ್ಯದಲ್ಲಿ ಏನಿದ್ದಾವೆ, ಏನು ಚುನಾವಣೆ ಹೋಗ್ತದೆ, ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ವಾತಾವರಣ ಇದೆ. ನಾನು ಕೂಡ ಇವತ್ತು ಬೆಳಗ್ಗೆ ಒಂದು ಮಾಡಿ ಕಳಿಸಿದ್ದೀನಿ, ಒಂದು ವಿಡಿಯೋ ಮಾಡಿ ಕಳಿಸಿದ್ದೀನಿ. ರಾಜ್ಯದ ಜನತೆಗೆ, ಎಲ್ಲ ಹಿರಿಯರಿಗೆ, ತಾಯಂದರಿಗೆ, ಸಹೋದರ ಸಹೋದರಿಗೆ, ಯುವಕ ಮಿತ್ರರಿಗೆ ನಾವು ಇವತ್ತಿಗೊಂದು ಬದಲಾವಣೆಯನ್ನು ತರಬೇಕು ದೇಶದಲ್ಲಿ. 10 ವರ್ಷ ನರೇಂದ್ರ ಮೋದಿಯವರು ತಮ್ಮ ಆಶ್ವಾಸನೆಗಳೇನು ಕೊಟ್ಟಿದ್ರು ಯಾವುದೂ ಕೂಡ ಆಗಿಲ್ಲ. ಒಳ್ಳೆ ದಿನಗಳು ಬಂದಿಲ್ಲ. ಭ್ರಷ್ಟಾಚಾರ ಅಂತೂ ಎಲೆಕ್ಟ್ರಲ್ ಬಾಂಡ್ನಲ್ಲಿ ತಾವು ನೋಡಿದ್ದೀರಿ. ಅದು ಯಾವ ರೀತಿ ಸುಮಾರು 7,500 ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ. ದೊಡ್ಡದಾದಂಥ ಹಗರಣ ಅದು. ಆ ಜೊತೆಗೆ ಯುವಕರು ಕೂಡ ನಿರಾಶರಾಗಿದ್ದಾರೆ. ಯುವಕರಿಗೇನು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ವಿ. 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು, ಅದಾಗಿಲ್ಲ. ರೈತರ ಆದಾಯ ದ್ವಿಗುಣ ಮಾಡಬೇಕಾಗಿತ್ತು, ಅದು ದ್ವಿಗುಣ ಆಗಿಲ್ಲ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯಾವಾಗ ನಮ್ಮ ಕೇಂದ್ರ UPA ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಜನರ ಅಭಿವೃದ್ಧಿಗೆ ಶ್ರಮಿಸಿದ್ದಾವೆ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಏನು ನಾಳೆ ಮತದಾನಕ್ಕೆ ಹೋಗ್ತಾರೆ ಅವರೆಲ್ಲರಿಗೂ ನಾವು ಕೈ ಜೋಡಿಸಿ ವಿನಂತಿ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಮತವು ಹಾಕಿ ಇವತ್ತೊಂದು 14 ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಗೆಲುವು ತಂದು ಕೊಡ್ರಿ, ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ರಿ ಅಂತೇಳಿ, ಮತ್ತು ಬಡವರ ಪರವಾಗಿ, ರೈತರ ಪರವಾಗಿರುವಂಥ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ರಿ ಅಂತೇಳಿ ನಾನು ಕೂಡ ತಮ್ಮ ಮೂಲಕ ವಿನಂತಿಯನ್ನು ಮಾಡಿಕೊಟ್ಟೇನೆ. ಸರ್, ನಾಳೆ ಮತ್ತೆ ಎಲ್ಲೇನಿದೆ ಸರ್? ಮುಗಿಸಿ ಬಳ್ಳಾರಿ. ಸರ್, ದೇವೇಗೌಡರು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕೃಷ್ಣ ನೀರನ್ನು ತಗೊಂಡು ಹೋಗಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಕೃಷ್ಣ ನೀರಿನ ಹಂಚಿಕೆ, ಕೃಷ್ಣ ತೀರ್ಪು 2ನೇ ತೀರ್ಪೇನಿದಲ್ಲ, ಬ್ರಿಜೇಶ್ ಕುಮಾರ್ ತೀರ್ಪು ಏನು 2010ರಲ್ಲಿ ಬಂತು. ಕ್ಲಾರಿಫಿಕೇಶನ್ ಆರ್ಡರು 2013 ಬಂತು. ಅದು ಅಂತಿಮ. ಹೀಗಾಗಿ 173 TMC ಸಂಪೂರ್ಣವಾಗಿ ಹಂಚಿಕೆ ಆಗಿದೆ. ಬಹುಶಃ ದೇವೇಗೌಡರು ಅದನ್ನು ತಿಳ್ಕೊಂಡು ಮಾತನಾಡಬೇಕಾಗಿತ್ತು. ಆ 173 TMCಯಲ್ಲಿ ಯಾವ್ಯಾವ ಯೋಜನೆಗಳಿಗೆ ಅಷ್ಟು ಅಂತ ನಿರ್ದಿಷ್ಟವಾಗಿ ಕೊಟ್ಟಿದ್ದಾರೆ. ಉದಾಹರಣೆಗಾಗಿ ಮುಳವಾಡಿಗೆ 55, ಚಿಮ್ಮಲಿಗೆ 18, ಗುತ್ತಿ ಬಸವಣ್ಣಗೆ 20 TMCನ ಹಂಚಿಕೊಟ್ಟಿದ್ದಾರೆ. ಇನ್ನು ಅಲ್ಲಿ ತುಂಗಭದ್ರಾ 130 TMC, ಇಲ್ಲಿ UKP ಹಂತ 3ರಲ್ಲಿ ಅಲ್ಲಿ 43 TMC ಏನಿದೆ ತುಂಗಭದ್ರಾದಲ್ಲಿ ಹಳೆಯ ಯೋಜನೆಗಳನ್ನ ಏನು ಮಾಡಿದ್ವಿ ಅದಕ್ಕೆ ಅದನ್ನು ಸರಿದೂಗಿಸ್ಕೊಂಡಿದ್ದಾರೆ. ಹೀಗಾಗಿ ಒಂದೇ ಒಂದು TMC ಅಷ್ಟು ನೀರು ಕೊಡಲಿಕ್ಕೆ ಇವತ್ತೊಂದು ಹೊಸ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ನ್ಯಾಯಾಧಿಕರಣದಲ್ಲಿ ಇಲ್ಲ. ಹೀಗಾಗಿ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ದಯವಿಟ್ಟು ಹಿರಿಯರಾದಂಥ ದೇವೇಗೌಡರು ತಿಳ್ಕೊಂಡವ್ರಿಗೆ, ನಿಮಗೆ ಬೇಕಾದ್ರೆ ಒಂದು ಕಾಪಿ ಕಳಿಸ್ತೇನೆ, ಒಂದು ಕಾಪಿ ಬೇಕಾದ್ರೆ ಅವ್ರಿಗೆ ಮೇಲ್ ಮಾಡ್ತೀನಿ, ನೋಡಿ ಹಿಂಗಿದೆ ತೀರ್ಪಲ್ಲಿ ಹಿಂಗೆಲ್ಲ ಕೊಟ್ಟಿದ್ದಾರೆ, ಎಲ್ಲಿಂದ ಕೊಡ್ತೀರಾ, ಹೆಂಗೆ ಕೊಡ್ತೀರಾ ನೀವು? ಅದಾಗೋದಿಲ್ಲ, ಅದು ಮಾಡ್ಲಿಕ್ಕೆ ಬರೋದಲ್ಲ, ಅದು ಮತ್ತೆ ಮಾಡ್ಲಿಕ್ಕೆ ಬಿಡುವುದೂ ಇಲ್ಲ. ನಾವು ನಮಗೆ ದಕ್ಷಿಣ ಕರ್ನಾಟಕದ ಜನತೆ ಬಗ್ಗೆ ಗೌರವ ಇದೆ. ಇಲ್ಲಿ ಸ್ಪೆಸಿಫಿಕ್ ಅಲೋಕೇಶನ್ ಇದೆ, ಪ್ರಾಜೆಕ್ಟ್ ವೈಸ್ ಅಲೋಕೇಶನ್ ಇದೆ. ಪ್ರಾಜೆಕ್ಟ್ ವೈಸ್ ಅಲೋಕೇಶನ್ ಇದ್ದಾಗ ಏನು ಮಾಡೋಕ್ಕಾಗ್ತದೆ? 130 TMC, ಹಂಗೆ ನಾವು 178 TMC ಕೇಳಿದ್ವಿ. ಇನ್ನೂ ನಮಗೆ ಸುಮಾರು 48 TMC ಕಡಿಮೆ ಬಿತ್ತು. 178 TMC ನಾವು ಕೇಳಿದಾಗ ಆಲ್ಮಟ್ಟಿ UKP ಸ್ಟೇಜ್ 3ದಲ್ಲಿ 130ಕ್ಕೆ ಅವರು ಗೆರೆ ಕೊರೆದ್ಬಿಟ್ರು ತೀರ್ಪಿನವರು. ಹೀಗಾಗಿ ಈ 130 TMCಗಳು, ಇನ್ನೂ 48 TMC ಯೋಜನೆಗಳು ನಮಗೆ ಬಾಕಿ ಉಳಿದಿದ್ದಾವೆ. ಇನ್ನೂ 48 TMCಗೆ ನಮಗೆ ನೀರಿಲ್ಲ. 178 ಕೇಳಿದ್ವಿ ನಾವು ಇಲ್ಲಿ UKP ಸ್ಟೇಜ್ 3 ಆ 43 ಬಿಟ್ಟು. ಅದೇ ಇವ್ರದ್ದು ದೇವೇಗೌಡರದ್ದು ಇದು ಬರೀ ಚುನಾವಣಾ ಸ್ಟೇಟ್ಮೆಂಟ್ ಹೇಗೆ? ದೇವೇಗೌಡರಿಗೆ ಇದೆಲ್ಲವೂ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಅವ್ರು ಗೊತ್ತಿರ್ಲಿಕ್ಕೆ ನಾನು ಗೊತ್ತು ಮಾಡ್ಕೊಡ್ತೀನಿ, ಕಳಿಸ್ತೀನಿ ಅವ್ರು ನಮ್ಮ ಪ್ರದೇಶ. ನಿಮಗೂ ಕಳಿಸ್ತೀನಿ, ನಿಮಗೂ ಬಿಡುಗಡೆ ಮಾಡ್ತೀನಿ. ಬಹುಶಃ ಸಾಯಂಕಾಲ ಅಂದ್ರಲ್ಲಿ ನಿಮಗೂ ಬಿಡುಗಡೆ ಮಾಡ್ತೀನಿ, ನೀವು ತಮ್ಮ ಇದರ ಬಿಡುಗಡೆ ಮಾಡಿ. ದೇವೇಗೌಡರು ತಪ್ಪಿಸಿ ಸ್ವಲ್ಪ ಅವ್ರಿಗೆ ಮರುವಾಗಿದ್ದರೆ ಅದನ್ನು ನೋಡಲಿ. ಸ್ಪೆಸಿಫಿಕ್ ಅಲೋಕೇಶನ್ ಇದೆ. 173 TMC ಒಂದು TMC ನೀರು ಉಳಿದಿಲ್ಲ. ಇನ್ನೂ 48 TMC ನಮಗೆ ಕಟ್ಟಾಗಿದೆ. 178 TMC ನಾವು ಇಲ್ಲಿ 130 ಅಲ್ಲ, ಇಲ್ಲಿ ಒಟ್ಟು ನಾವು 278 TMC ಕೇಳ್ತೀವಿ ಒಟ್ಟಾರೆ. ಅಂದ್ರೆ 278 TMC, 101 TMC ನಮ್ಗೆ ಕಡಿಮೆ ಸಿಕ್ಕಿದೆ. ಇನ್ನು ನಮಗೆ ನೀರಿನ ಕೊರತೆ ಇದೆ. ಅಂಥದ್ರಲ್ಲಿ ಇದು ಒಂದು ಸಹ ಅದನ್ನು ಕೇಳೋದು ತಪ್ಪಾಗುತ್ತೆ. ಈ ರೀತಿ ಗೊಂದಲ ಸೃಷ್ಟಿ ಮಾಡಿ
ದಕ್ಷಿಣ ಮತ್ತು ಉತ್ತರ ಈ ವಿವಾದ ಕಿಡಿ ಹೊತ್ತುವಂಥ ಕೆಲಸ ಮಾಡಬಾರ್ದು. ಅದಕ್ಕೆ ಆಸ್ಪದ ಇಲ್ಲ, ನ್ಯಾಯಾಧಿಕರಣದಲ್ಲಿಯೂ ಆಸ್ಪದ ಇಲ್ಲ, ಜನತೆಯೂ ಕೂಡ ಅದನ್ನು ಒಪ್ಪೋದಿಲ್ಲ. ಗೌರವಯುತವಾಗಿ ದೇವೇಗೌಡರು ನಡ್ಕೋಬೇಕು. ನಾನು ನಾಲ್ಕೆ ನಾನು ಸುಮ್ಮನೆ ನಾನು ಮಾತಾಡೋಲ್ಲ. ನನ್ನ ಹತ್ರ ಎಲ್ಲ ಸಂಪೂರ್ಣವಾಗಿ ದಾಖಲಾತಿದಾವೆ. ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೀನಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಒಟ್ಟು ನಿಮಗೆ ಬಿಡುಗಡೆ ಮಾಡ್ತೀನಿ.